ನಮಸ್ಕಾರ. ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಈಗೇನು ತೋರಿಸ್ತಾ ಇದ್ದೀನಲ್ಲ ಈ ರೋಡಲ್ಲೇ 800 ಮೀಟ್ರ್ ಹೋಗ್ಬೇಕು ಹಳ್ಳಿಯಿಂದ. ಫ್ರಮ್ ವಿಲೇಜು ಆ್ಯಂಡ್ ಟಾರ್ ರೋಡಿಂದ ರೋಡಲ್ಲಿ ಹೋದರೆ ಇದೇ ಜಮೀನು 4 ಎಕರೆ 28 ಗುಂಟ ತೋಟ ಸಿಗುತ್ತೆ. ಬನ್ನಿ, ತುಂಬಾ ಚೆನ್ನಾಗಿರೋ ತೋಟ. ಮಡ್ ರೋಡ್ಗೆ ಅಟ್ಯಾಚು, ವೆಟ್ಲಿಂಗ್ ರೋಡು ಅಂದರೆ ಅದು ಕೂಡ ದೊಡ್ಡದಾಗಿದೆ, ಆರಾಮಾಗಿ ಲಾರಿನೇ ಹೋಗ್ಬೋದು. ಬಟ್ ವಿಲೇಜಿಂದ 800 ಮೀಟ್ರು ಬರಬೇಕಾಗುತ್ತೆ. ರೆಡ್ ಸಾಯಿಲಿದೆ ಮಣ್ಣು, ತುಂಬಾ ಫಲವತ್ತಾದ ಮಣ್ಣು. ಬೆಳೆ ಅಂದರೆ ತೆಂಗಿನ ಮರಗಳ ತುಂಬ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಮೇಂಟೈನು ಕೂಡ ಮಾಡಿದ್ದಾರೆ. ಬಾಳೆ ಹಾಕಿದ್ರು, ಬಾಳೆ ನೋಡಿ ಹೆಂಗೆ ಬಂದಿದೆ ಅಂತ. ಬಾಳೆ ಎಂಟೈರ್ ಲ್ಯಾಂಡ್ ತೋರಿಸ್ಕೊಡ್ತೀನಿ, ದಯಮಾಡಿ ಪೂರ್ತಿ ವಿಡಿಯೋ ನೋಡಿ. ಒಂದು ಮನೆ ಇದೆ, ಬೋರ್ ಇದೆ, ಎಂಟೈರ್ ಲ್ಯಾಂಡ್ ಫೆನ್ಸ್ ಆಗಿದೆ. ಬೋರು ಕೂಡ ತುಂಬಾ ಚೆನ್ನಾಗಿದೆ, ನೀರು ಡ್ರಿಪ್ ಇರಿಗೇಷನಲ್ಲಿ ಆಗಿದೆ. ದಯಮಾಡಿ ವಿಡಿಯೋನ ಪೂರ್ತಿ ನೋಡಿ ಡೀಟೇಲ್ಸ್ ತೊಗೊಳ್ಳಿ. ಈ ತೋಟದಲ್ಲಿ ಒಂದು 250 ಅಂದರೆ 250 ಕೋಕೋನಟ್ ಇದೆ. ತುಂಬಾ ಚೆನ್ನಾಗಿ ಫಲ ಬಿಡೋಕ್ಕೆ ಆರಂಭ ಆಗಿದೆ. ಡಿಸ್ಟೆನ್ಸ್ ವೈಸ್ ಬಂದರೆ ಫ್ರಮ್ ಚಾಮರಾಜನಗರ 13 ಕಿಲೋಮೀಟ್ರ್ ಆಗುತ್ತೆ, ಫ್ರಮ್ ಮೈಸೂರು 65 ಕಿಲೋಮೀಟ್ರು, ಫ್ರಮ್ ಬೆಂಗಳೂರು 176 ಕಿಲೋಮೀಟ್ರು ಅಪ್ರಾಕ್ಸಿಮೇಟ್ಲಿ. ಏನು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಇದೆಯಲ್ಲ, ಎಕ್ಸ್ಪ್ರೆಸ್ ಹೈವೇ ಎಂಟ್ರಿಯಿಂದ ಒಂದು ಅಪ್ರಾಕ್ಸಿಮೇಟ್ಲಿ 175 ಕಿಲೋಮೀಟ್ರ್ ಆಗುತ್ತೆ ಬ್ಯಾಂಗ್ಳೂರಿಂದ. ದಯಮಾಡಿ ಲೊಕೇಶನ್ಗೆ ಬಂದ ಮೇಲೆ ನಿಮ್ಮ ಹೋಮ್ ಲೊಕೇಶನ್ಗೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೀವು ನೋಡ್ಕೊಳ್ಬೋದು. ಬಟ್ ಚಾಮರಾಜನಗರ ಅಂತ 13 ಕಿಲೋಮೀಟ್ರ್ ಅಂತೂ ಆಗುತ್ತೆ. ನೋಡಿ, ಒಂದು ಮನೆ ಇದೆ, ಅದು ಗೋಡನ್ ಆಗೋರು ಯೂಸ್ ಮಾಡ್ಕೋಬೋದು ಅಥವಾ ವಾಸನ ಮನೆ ಆಗೋರು ಯೂಸ್ ಮಾಡ್ಕೋಬೋದು. ದೊಡ್ಡದಾಗೆ ಇದೆ ಮನೆ, ತುಂಬ ಚೆನ್ನಾಗಿದೆ, ಒಂದು ಒಳ್ಳೆಯ ವಾತಾವರಣ, ಜನರಲ್ ಪ್ರಾಪರ್ಟಿ, ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ. ನಿಮ್ಗೇನು ಡಾಕ್ಯುಮೆಂಟ್ಸ್ ಬೇಕು ಲೀಗಲ್ಗೆ ನಾವು ಕೊಡೋಣ. ಒಂದು ಸೋಲಾರ್ CC ಕ್ಯಾಮ್ರಾನು ಕೂಡ ಹಾಕಿದರೆ ಹೊರಗಡೆ. ಓನರು ಪ್ರೈಸ್ ಹೇಳ್ತಿರೋದು 35 lakhs ಪರ್ ಎಕರ್, 35 ಲಕ್ಷ ಒಂದು ಎಕರೆಗೆ. ನೋಡಿ, ಮನೆ ಹೊಡೆ ತೋರಿಸ್ತಾ ಇದ್ದೀನಿ, ತುಂಬ ದೊಡ್ಡದಾಗಿ ಮಾಡಿದೆ ಹಾಲ್ ರೀತಿ. ಅವ್ರದ್ದೆಲ್ಲ ಏನು ಎಕ್ವಿಪ್ಮೆಂಟ್ ಇದೆಯಲ್ಲ ಅಗ್ರಿಕಲ್ಚರ್ ಸಂಬಂಧಪಟ್ಟಂಗೆ, ಡ್ರಿಪ್ ಇರಿಗೇಷನ್ ಪೈಪ್ಸ್ಗಳಬೋದು, ಮತ್ತು ಡ್ರಮ್ ಆಗಲಿ ಪೈಪು ಪ್ರತಿಯೊಂದು ಎಲ್ಲನೂ ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕೆ ಒಂದು ಸೀಟ್ ಮನೆ ಮಾಡಿದ್ದಾರೆ. ಇದೇ ಸೋಲಾರ್ ಕ್ಯಾಮು. ನಾನು ಹೇಳ್ತಾ ಇದ್ದೆ, ಓನರ್ ರೇಟ್ ಹೇಳ್ತಾ ಇರೋದು 35 lakhs ಪರ್ ಎಕರು, ಅಂದರೆ 4 ಎಕರೆ 28 ಗುಂಟೆಗೆ ಹತ್ತತ್ರ 1,65,00,000 ಆಗುತ್ತೆ. ಡೈರೆಕ್ಟ್ ಓನರ್ ಹತ್ರ ಸಿಟ್ಟಿಂಗ್ ಮಾಡಿಕೊಡ್ತೇನೆ, ಓನರ ಪ್ರೈಸು ಫಿಕ್ಸ್ ಮಾಡ್ತಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿದ್ದಾರೆ, ತುಂಬ ಜಾಸ್ತಿ ನೆಗೋಷಿಯಬಲ್ ಇಲ್ಲ ಅಂತ ಹೇಳಿದ್ದಾರೆ. ಅದರಿಂದ ದಯಮಾಡಿ ಯಾರು ಕೂಡ 1 ಕೋಟಿ ಕೊಡ್ತಾರೆ, 1,10,00,000 20,00,000 ಹಿಂಗೆ ತುಂಬ ಜಾಸ್ತಿ ಬಾರ್ಗನ್ ಅಂತೂ ಮಾಡೋಕ್ಕೋಗಬೇಡಿ. ದಯಮಾಡಿ ಡೀಟೇಲ್ಸ್ ಎಲ್ಲ ನೋಡಿ. 1,65,00,000 ಸ್ಲೈಟ್ಲಿ ನೆಗೋಷಿಯಬಲ್ಲು. ಅದು ನಿಮಗೆ ಓಕೆ ಆದರೆ ಮಾತ್ರ ದಯವಿಟ್ಟು ಬನ್ನಿ. ಬಂದು ನೋಡ್ಕೊಂಡು ತಿರುಗಾಡ್ಕೊಂಡು ಹೋಗಿ ಅಷ್ಟು ದೂರ ಎಲ್ಲ ಬಂದು ನೀವು ಸುತ್ತಾಡಿ ಸಮಯ ವ್ಯರ್ಥ ಮಾಡಿ, ನಾವು ಕೂಡ ಸುತ್ತಾಡಿ ನಮ್ಮಿಂದನೂ ಕೂಡ ನಿಮಗೆ ಬೇಜಾರಾಗೋದು ಬೇಡ. ದಯಮಾಡಿ ರೇಟು ಮತ್ತು ಡಿಸ್ಟೆನ್ಸು ನೋಡ್ಕೊಳ್ಳಿ ಕ್ಲಿಯರಾಗಿ. ನೋಡಿ, ಸಣ್ಣದಾಗಿ ಒಂದು ಮರ ನೋಡಿ ಹಿಂಗಿದೆ, ಚಿಕ್ಕ ಮರಲ್ಲ ಇಷ್ಟೊಂದು ಎಳ್ನೀರು ಬಿಟ್ಟಿದೆ, ಚೆನ್ನಾಗಿದೆ ಫಲ. ಈಗ ಸ್ಟಾರ್ಟ್ ಆಗ್ತಾ ಇದೆ ಫಲ ಎಲ್ಲ ಮರಗಳದ್ದು. ಇನ್ನೇನು ನನ್ನ ಪ್ರಕಾರ 1 ವರ್ಷ 2 ವರ್ಷಕ್ಕೆಲ್ಲ ಎಲ್ಲ ಮರಗಳು ಫಲ ಬಿಡೋಕ್ಕೆ ಆರಂಭ ಆಗುತ್ತೆ. ನೋಡಿ, ಉಳುಮೆ ಮಾಡಲು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಅಲ್ಲಿ ಸ್ವಲ್ಪ ಅರ್ಧದಲ್ಲಿ ಬಾಳೆ ಎಲೆ ಹಾಕಿದ್ದಾರೆ, ಅದನ್ನು ಕೂಡ ತೋರಿಸ್ಕೊಡ್ತೀನಿ. ದಯಮಾಡಿ ವಿಡಿಯೋನ ಪೂರ್ತಿ ನೋಡಿ. ಮತ್ತು ನಿಮ್ಮ ರಿಕ್ವೈರ್ಮೆಂಟ್ ಹೇಳಬೇಕಾದ್ರೂ ಅಷ್ಟೇ, ಕೆಲವು ಜನ ಕರೆ ಮಾಡಿದಾಗ ಅಷ್ಟೇ ನಿಮ್ಮ ರಿಕ್ವೈರ್ಮೆಂಟ್ ತಕ್ಕನಾಗಿ ಫಸ್ಟು ಹೇಳ್ಬೇಡಿ, ಇಷ್ಟು ಎಕರೆ ಬೇಕು ನಮಗೆ, ಇಷ್ಟು ರೇಟ್ ಬೇಕು ಅಂತ. ಕೆಲವು ಜನ ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ತಾರೆ, ಬೇಡದ ವಿಚಾರನೆಲ್ಲ ಮಾತಾಡಿ ಆಮೇಲೆ ಕೊನೆಗೆ ಹೇಳ್ತಾರೆ. ಅದ್ರ ಬದಲು ನಿಮ್ಮ ಒಂದು ರಿಕ್ವೈರ್ಮೆಂಟ್ ಏನು, ಅಥವಾ ನೀವು ನಮ್ಮ ಚಾನಲ್ ನೋಡಿರೋಂಥ ಲ್ಯಾಂಡ್ಸು ಯಾವ್ದು ಇಷ್ಟ ಆಗಿದೆ ಅದ್ರ ಬಗ್ಗೆ ಮಾತಾಡಿ. ಯಾಕಂದರೆ ಕೆಲವು ಸಮಯ ನೋಡ್ತೀವಿ, ಫೋನ್ ಮಾಡ್ತಾರೆ, ಮೈಸೂರಿಂದ 10 ಕಿಲೋಮೀಟ್ರಲ್ಲಿ ಬೇಕು ಜಮೀನು ನಮಗೆ ಒಳ್ಳೆ ಕೊಡಿಸಿ ಅಂತ. ಕಾಲ್ ಗಂಟೆ ಮಾತಾಡ್ಬಿಟ್ಟು 10-15 ನಿಮಿಷ ಮಾತಾಡಿ ಆಮೇಲೆ ನಮ್ಮ ಬಡ್ಜೆಟು 10 ಲಕ್ಷ ಅಂತಾರೆ. ಮೈಸೂರಿಂದ 10 ಕಿಲೋಮೀಟ್ರ್ 10 ಲಕ್ಷ ಯಾರು ತಾನೇ ಜಮೀನು ಕೊಡ್ತಾರೆ? 20 ಲಕ್ಷ ಅಂತಾರೆ, ಯಾರೂ ಕೊಡಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಯೋಚನೆ ಮಾಡಿ, ಮಾರ್ಕೆಟ್ ರೇಟ್ ಏನಿದೆ ಅಂತ ಸ್ವಲ್ಪ ತಿಳ್ಕೊಳ್ಳಿ. ಇಲ್ಲ ಅಂತಂದರೆ ನಮಗೆ ಕೇಳಿ, ನಮಗೆ ಈ ಭಾಗದ ಇಷ್ಟು ರೇಟ್ ಇದೆ, ನಮ್ಮ ಬಡ್ಜೆಟ್ಟು ಎಲ್ಲಿ ಸಿಗುತ್ತೆ ಅಂತ. ಕೆಲವು ಜನ ಇಷ್ಟೆಲ್ಲ ಮಾತಾಡಿ ಲಾಸ್ಟ್ಗೆ 10 ಲಕ್ಷದಲ್ಲಿ ಕೊಡಿಸಿ, 20 ಲಕ್ಷದಲ್ಲಿ ಕೊಡಿಸಿ, ಹತ್ರದಲ್ಲೇ ಸಿಟಿ ಹತ್ರದಲ್ಲೇ ಅಂತ ಹೇಳ್ತಾರೆ. ಆಗ ನಮಗೆ ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ತಾಯಿದ್ದಾರೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಒಮ್ಮೊಮ್ಮೆ ಬ್ಯುಸಿ ಇರ್ತೀವಿ, ಅಥವಾ
ರಿಸೀವ್ ಮಾಡೋಕ್ಕಾಗಿಲ್ಲ ಅಂತಂದರೂ ಕೂಡ ಮಿಸ್ಡ್ ಕಾಲ್ ಇರುತ್ತೆ. ನೋಡ್ಬಿಟ್ಟು ಮತ್ತೆ ರಿಟರ್ನ್ ಮಾಡಬೇಕಾದ್ರೆ ನೋಡ್ತೀವಿ ಯಾರು ಈ ವ್ಯಕ್ತಿ ಅಂತ. ಸುಮ್ಮನೆ ಕಾಟಾಚಾರಕ್ಕೆ ಮಾಡಿರೋರು ಅಂತಂದರೆ ಮತ್ತೆ ನಾವು ಕಾಲು ಮಾಡೋಕ್ಕೋಗಲ್ಲ, ನೆಕ್ಸ್ಟ್ ಫೋನ್ ಮಾಡಿದ್ರೆ ರಿಸೀವ್ ಮಾಡೋಕ್ಕೋಗಲ್ಲ. ಒಂದು ಸ್ವಲ್ಪ ಇಂಟ್ರೆಸ್ಟೆಡ್ ಪರ್ಸನ್ನು ಅಂದರೆ ಇಂಟ್ರೆಸ್ಟ್ ಇದೆ ಅವ್ರಿಗೆ ಅಂತ ನಮಗೇನೋ ಅನಿಸಿದ್ರೆ ಮಿಸ್ಡ್ ಕಾಲ್ ಇದ್ದರೆ ನಾವೇ ತಿರುಗಿ ಮಾಡ್ತೇವೆ. ಮತ್ತು ಅವ್ರ ರಿಕ್ವೈರ್ಮೆಂಟ್ ತಕ್ಕನಾಗಿ ಯಾವ್ದಾದ್ರು ಲ್ಯಾಂಡ್ ಬಂತು ಅಂದರೆ ನಾವೇ ತಿರುಗಿ ಕಾಲ್ ಮಾಡ್ತೇವೆ. ಕೆಲವು ಜನ ಸುಮ್ಮನೆ ಬೇಕು ಅಂತಂದರೆ ಯಾವ ಊರು, ಎಲ್ಲಿ, ಎಷ್ಟು ಸುಮ್ಮನೆ ಇಲ್ದನ್ನೇ ಕೇಳಕ್ಕೆ ಹೋಗ್ತಾರೆ. ಮತ್ತು ಜಮೀನು ಬಗ್ಗೆ ಡೀಟೇಲ್ಸ್ ಹಾಕಿರ್ತೀವಿ, ಬೆಂಗಳೂರಿಂದ ಎಷ್ಟು ಕಿಲೋಮೀಟ್ರು, ಮೈಸೂರಿಂದ ಎಷ್ಟು ಕಿಲೋಮೀಟ್ರು ಎಲ್ಲನೂ ಹಾಕಿದ್ರು ಕೂಡ ಮತ್ತೆ ರಿಪೀಟ್ ಕೇಳೋದು, ಎಲ್ಲಿಂದ ಎಷ್ಟು ಕಿಲೋಮೀಟ್ರ್, ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಅಂತ. ಇವೆಲ್ಲ ಕೇಳಿದ್ಮೇಲೆ ಎಕ್ಸಾಕ್ಟ್ ಲೊಕೇಶನ್ನು, ಊರ ಹೆಸರೇನು, ಊರು ಎಲ್ಲೋ, ಇದೆಲ್ಲ ಕೇಳೋಕ್ಕೆ ಈ ಥರ ಕೇಳೋರು ಯಾರೂ ಕೂಡ ಜಮೀನು ತಗೊಳ್ಳಲ್ಲ. ಯಾರು ಜಮೀನು ತಗೊಳ್ಳೋರು ಅಂದರೆ ನೋಡಿ ನಮ್ಗೆ ಇಷ್ಟು ಬಡ್ಜೆಟ್ ಇದೆ, ಒಂದು ಒಳ್ಳೆ ಜಮೀನು ಕೊಡಿಸಿ ಬರ್ತೀವಿ, ನಮ್ಗೊಂದೊಳ್ಳೆ ಲ್ಯಾಂಡ್ ಕೊಡಿಸಿ ಅಂತ ಯಾರು ನಮ್ಮ ಮೇಲೆ ಜವಾಬ್ದಾರಿ ಹಾಕಿ ಬಂದಿದ್ದಾರೆ ಅವರೇ ಇವತ್ತು ಜಮೀನು ತಗೊಂಡಿರೋರು. ಯಾವ ಊರು, ಹೈವೇಯಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟ್ರ್ ಇದೆ, ನಿಮ್ಮ ಲೊಕೇಶನ್ ಕಳಿಸಿ, ಎಕ್ಸಾಕ್ಟ್ ಲೊಕೇಶನ್ ಕಳಿಸಿ, ಹಂಗೆ ಹಿಂಗೆ ಅದು ಕ್ರಾಶ್ ಕ್ವಶನ್ ಕೇಳೋರೆಲ್ಲ ಯಾರೂ ಕೂಡ ಜಮೀನು ತಗೊಂಡಿಲ್ಲ ಇವತ್ತವರೆಗೂ ಕೂಡ. ಅದರಿಂದ ಸುಮ್ಮನೆ ಕಾಟಾಚಾರಕ್ಕೆ ದಯವಿಟ್ಟು ಕಾಲ್ ಮಾಡೋಕ್ಕೋಗ್ಬೇಡಿ. ಯಾಕಂದ್ರೆ ನಮಗೂ ನೂರಾರು ಫೋನ್ ಮಾತಾಡಿ ನಾವು ಕೂಡ ಒಂದು ಬೇಜಾರು ಇರ್ತೀವಿ, ಒಂದು ಟೆನ್ಷನ್ ಇರುತ್ತೆ, ಎಲ್ಲ ಇರುತ್ತೆ. ಆಗ ನೀವು ಸುಮ್ಮನೆ ವ್ಯರ್ಥ ಮಾತಾಡಿದ್ರೆ ಸುಮ್ಮನೆ ನಮಗೂ ಕೂಡ ಬೇಜಾರಾಗುತ್ತೆ. ದಯಮಾಡಿ ಜಮೀನು ಬಗ್ಗೆ ಮಾತ್ರ ವಿಚಾರಿಸಿ. ಏನಿಲ್ಲ, ಯೂಟ್ಯೂಬಲ್ಲಿ ಏನು ಹಾಕಿರ್ತೀನಿ ನಾನು ಜಮೀನು, ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಿ, ಖಂಡಿತ ನಾನು ನಿಮಗೆ ಮಾಹಿತಿ ಕೊಡ್ತೇನೆ. ಇಲ್ವಾ ನಿಮ್ಮ ರಿಕ್ವೈರ್ಮೆಂಟು ಇಷ್ಟು ಎಕರೆ ಈ ಲ್ಯಾಂಡು, ಇದು ಮಾತ್ರ ಕೇಳಿ, ಖಂಡಿತ ನಿಮಗೆ ಮಾಹಿತಿ ಕೊಡೋಣ. ನಮ್ಮ ಡ್ಯೂಟಿನೇ ಇದು. ಯಾಕಂದರೆ ನೀವು ಇಂಟ್ರೆಸ್ಟಾಗಿ ಮಾತಾಡಿ, ಖಂಡಿತ ಇದರೆಲ್ಲ 10 ನಿಮಿಷ ಅಲ್ಲ, ಅರ್ಧ ಗಂಟೆ ನಿಮ್ಮ ಜೊತೆ ಮಾತಾಡ್ತೇವೆ. ಅವ್ರು ನಮ್ಗೆ ಗೊತ್ತಾಗುತ್ತೆ ಇಂಟ್ರೆಸ್ಟ್ ಆಗಿದೆ ಅಂತ. ಸುಮ್ಮನೆ ಕೆಲವು ಜನ ಕಾಟಾಚಾರಕ್ಕೆ ಮಾಡ್ತಾರೆ. ನಾನು ಹೇಳಿದ್ನಲ್ಲ, ಮೈಸೂರು ಹತ್ರ ಸೈಟ್ಗಳೇ ಆಲ್ಮೋಸ್ಟ್ 15 ಕಿಲೋಮೀಟ್ರ್ ಸೈಟ್ ಲೆಕ್ಕದಲ್ಲಿ ಆಗ್ಬಿಟ್ಟಿದೆ ಜಮೀನು. ಮತ್ತು ಅಲ್ಲೆಲ್ಲ ಡೆವಲಪ್ ಆಗಿರೋ ಅಂಥ ಏರಿಯಾಗಳಲ್ಲಿ ಅಂದರೆ ಸೈಟ್ಗಳಾಗಿದೆ ಲ್ಯಾಂಡ್ಸು. ಅಲ್ಲಿ ಪರ್ 30-40 ಸೈಟೇ 20 ಲಕ್ಷ ಆಗಿದೆ. 10 ಲಕ್ಷ ಎಕರೆ ಕೊಡಿಸಿ ಅಂತ ಹೇಳೋದು ಫೋನ್ ಮಾಡಿ. ಮತ್ತು ನಂಜನಗೂಡು ಟೌನ್ ಪಕ್ಕದಲ್ಲೇ ಬೇಕು ನಮಗೆ, 10 ಲಕ್ಷ ಕೊಡಿ ಅಂತಂದ್ರೆ ಯಾರು ತಾನೇ ಕೊಡ್ತಾರೆ ಸರ್? ಅದರಿಂದ ದಯಮಾಡಿ ನೀವು ಅರ್ಥ ಮಾಡ್ಕೋಬೇಕು. ನಿಮ್ಮ ರಿಕ್ವೈರ್ಮೆಂಟ್ ಹೇಳಿ, ಇವಾಗಲೇ ಹೇಳ್ತೀವಿ ಕೇಳಿ. 20 ಲಕ್ಷ ಆ ರೇಂಜಲ್ಲಿ ಒಳಗೆ ಇದ್ದರೆ ಕೂಡ ನೀವು ಮೈಸೂರಿಂದ ಮಿನಿಮಮ್ ಅಂದ್ರೆ 60-70 ಕಿಲೋಮೀಟ್ರ್ ಬರಬೇಕು. ಬೆಂಗಳೂರಿಂದ 200 ಕಿಲೋಮೀಟ್ರ್ ಮೇಲೆ ಬರಬೇಕಾಗುತ್ತೆ. ಚಾಮರಾಜನಗರ, ಗುಂಡ್ಲುಪೇಟೆ ಆಚೆ ಮಾತ್ರ ಸಿಗುತ್ತೆ. ದಯಮಾಡಿ ಇದನ್ನು ಗಮನಿಸಿ. 20ರೊಳಗೆ ಎಲ್ಲೂ ಕೂಡ ಸಿಗಲ್ಲ, ಏನೋ ಮೈಸೂರು, ನಂಜನಗೂಡು ಭಾಗದಲ್ಲಿ. ಅದರಿಂದ ದಯಮಾಡಿ ಕರೆಕ್ಟಾಗಿ ರೇಟು, ನಮ್ಮ ರೇಟ್ ಇಷ್ಟಿದೆ, ನಮಗೆ ಇಷ್ಟು ಎಕರೆ ಬೇಕು ಅಂತ ಅಷ್ಟೇ ಕೇಳಿಬಿಡಿ. ಇದ್ದರೆ ಅಪ್ಡೇಟ್ ಮಾಡ್ತೀವಿ ಸರ್ ಅಂತ ಹೇಳ್ತೀವಿ, ಓಕೆ ಅಷ್ಟೇ. ಸುಮ್ಮನೆ ಒಂದು ಅರ್ಧ ಗಂಟೆ ಮಾತಾಡ್ಬಿಟ್ಟು ಆಮೇಲೆ ಇಷ್ಟಿದೆ ಅಷ್ಟಿದೆ ಅಂತ ಹೇಳೋಕೆ ಹೋಗ್ಬಿಡಿ ದಯಮಾಡಿ. ಮತ್ತು ಜಮೀನು ಬಗ್ಗೆಯೂ ಅಷ್ಟೇ, ಏನಿದೆ ಡೀಟೇಲ್ಸು ವೀಡಿಯೋದಲ್ಲಿ ಹಾಕಿರ್ತೀನಿ. ಇದು ಹೊರತುಪಡಿಸಿ ಏನಾದರೂ ಡೀಟೇಲ್ಸ್ ಬೇಕಾದರೆ ಕರೆ ಮಾಡಿ. ಮತ್ತು ನಿಮ್ಮ ಬಡ್ಜೆಟ್ಗೆ, ಡಿಸ್ಟೆನ್ಸ್ಗೆ ಓಕೆ ಆಗಿದೆ ಅಂದರೆ ಮಾತ್ರ ಕರೆ ಮಾಡಿ ಬನ್ನಿ, ತೋರಿಸ್ಕೊಡ್ತೇನೆ. ಸುಮ್ಮನೆ ಬಂದು ನೋಡಿಕೊಂಡು ಮಾಯ ಆಗೋಗ್ಬೇಡಿ, ಆಯಿತಾ? ದಯಮಾಡಿ ನಿಮಗೆ, ಯಾಕಂದರೆ ಎಲ್ಲ ರಿಪ್ಲೈ ಮಾಡಿ ನಮಗೆ. ಆಲ್ಮೋಸ್ಟು ಸುಮಾರು ಇಲ್ಲೆಲ್ಲ ಫಿಲ್ಟರ್ ಮಾಡಿ ನಾವು ಕೂಡ ಒಂದು ರಿಯಲ್ ಬೈಯರ್ಸ್ಗೆ ಮಾತ್ರ ತೋರಿಸ್ತಾ ಇದ್ದೀವಿ. ಅದರಲ್ಲೂ ಕೂಡ ಮಧ್ಯೆ ಕೆಲವು ಜನ ಬಂದು ನಮ್ಮ ಸಮಯನ ವ್ಯರ್ಥ ಮಾಡ್ತಾಯಿದ್ದಾರೆ. ಅಂಥವ್ರಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೊತೇವೆ, ನಿಮಗೆ ಇಂಟ್ರೆಸ್ಟ್ ಇದೆ ಮಾತ್ರ ಬನ್ನಿ ದಯಮಾಡಿ. ಇಲ್ಲ ಅಂತಂದರೆ ಸುಮ್ಮನೆ ನಮ್ಮ ಸಮಯನ ವ್ಯರ್ಥ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನಮಗೂ ಕೂಡ ಹಣದ ಖರ್ಚು ಕೂಡ ಆಯಿತು, ಮತ್ತು ಸಮಯದ ಖರ್ಚು ಕೂಡ, ಸಮಯದ ವ್ಯರ್ಥ ಕೂಡ ಆಗುತ್ತೆ. ಅದೊಂದು ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಳ್ಳಿ. ನಮಗೂ ನೂರಾರು ಕಿಲೋಮೀಟ್ರ್ ಓಡಾಡ್ತೀವಿ ಡೈಲಿ. ಅದ್ರ ಮಧ್ಯೆ ನೀವು ಹಿಂಗೆ ಹೋದರೆ ಮತ್ತೆ ಬೇಜಾರಾಗುತ್ತೆ ನಮಗೂ. ಬಟ್ ಇನ್ನೊಂದೇನಂತಂದರೆ ರಿಯಲ್ ಬೈಯರ್ಸ್ ಏನಿದ್ರೆ ದಯಮಾಡಿ ಅನ್ಯತಾ ಭಾವಿಸೋಕೆ ಹೋಗ್ಬೇಡಿ. ಮತ್ತು ನಮ್ಮ ಹತ್ರ ಏನು ಪರ್ಚೇಸ್ ಮಾಡಿದ್ದಾರೆ ಮತ್ತು ಮುಂದೆ ಕೂಡ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದಲ್ಲ, ಅವರೆಲ್ಲ ದಯಮಾಡಿ ಅನ್ಯತಾ ಭಾವಿಸೋಕೆ ಹೋಗ್ಬೇಡಿ. ನಿಮ್ಮ ಜೊತೆ ನಾವು ಇದ್ದೇ ಇರ್ತೀವಿ. ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ಸ್ ಫಾರ್